ಹಲವರು ಬೆಳಿಗ್ಗೆ ಎದ್ದೊಡನೆ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತಕ್ಷಣ ಮೊಬೈಲ್ ನೋಡ್ತಾ ಹಾಸಿಗೆಯಲ್ಲಿ ಹೊರಳಾಡ್ತಾ ಇರ್ತಾರೆ. ಆದರೆ ಇದು ಎಷ್ಟು ಅಪಾಯ, ಸಮಸ್ಯೆಗೆ ಮುನ್ನುಡಿ ಅನ್ನೋ ಅರಿವು ನಮಗಿಲ್ಲ. ಹೀಗಾಗಿ ಏಳುವ ಮುನ್ನವೇ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳೇನು ಅಂತ ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಗ್ಗೆ ಹಾಸಿಗೆಯಲ್ಲೇ ಮೊಬೈಲ್ ನೋಡ್ತಾ ಇರ್ತೀರಾ? ಏಳುವ ಮುನ್ನವೇ ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳಿವು. ಬೆಳಗ್ಗೆ ಬೇಗ ಏಳೋದು ಉತ್ತಮ ಅಭ್ಯಾಸ ಅಂತ ಹಿರಿಯರು ಹೇಳ್ತಾರೆ. ಇತ್ತ ಕೆಲವರು ಬೇಗ ಏಳಲು ಅಲಾರಾಂ ಇಟ್ಕೊಂಡ್ರೆ ಮತ್ತೆ ಕೆಲವರು ದಿನಾಲೂ ಬೇಗನೆ ಏಳ್ತಾರೆ. ಆದ್ರೆ ಬಹುತೇಕ ಮಂದಿ ಬೆಳಗ್ಗೆ ಹಾಸಿಗೆಯಿಂದ ಮೇಲೆ ಏಳುವ ಮುನ್ನವೇ ಮೊಬೈಲ್ ಕೈಗೆತ್ತಿಕೊಂಡು ಒಂದು ಸುತ್ತು ಅದರಲ್ಲಿ ಹುಡುಕಾಡ್ತಾರೆ. ಬರೀ ಯುವಕರು ಮಾತ್ರವಲ್ಲ, ಎಲ್ಲಾ ವರ್ಗದ ಮಂದಿ ಸಹ ಇದನ್ನೇ ಮಾಡ್ತಾರೆ. ಯಾಕಂದ್ರೆ ಬೆಳಗ್ಗೆ ಎದ್ದಾಗ ಮೊಬೈಲ್ ನೋಡೋದು ಅಭ್ಯಾಸವಾಗ್ಬಿಟ್ಟಿರುತ್ತೆ. ಆದ್ರೆ ಇದು ಒಳ್ಳೆಯ ಅಭ್ಯಾಸವೇ ಅಥವಾ ಕೆಟ್ಟ ಅಭ್ಯಾಸವೇ ಅನ್ನೋ ಗೊಂದಲವಂತೂ ಎಲ್ಲರಲ್ಲೂ ಇದ್ದೇ ಇದೆ. ಆದ್ರೆ ಈ ಅಭ್ಯಾಸ ಖಂಡಿತವಾಗಿಯೂ ಒಳ್ಳೆಯದಲ್ಲವಂತೆ. ಇಷ್ಟಾದ್ರೂ ಕೆಲವರು ಇದನ್ನ ಸಮರ್ಥಿಸಿಕೊಳ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಸುದ್ದಿ ನೋಡ್ತೇವೆ, ಸಂದೇಶಗಳ ಕುರಿತು ನೋಡ್ತೇವೆ ಅಂತಾರೆ. ಆದ್ರೆ ಇದು ಒಳ್ಳೆಯ ಅಭ್ಯಾಸವಂತೂ ಅಲ್ಲ. ಈ ಅಭ್ಯಾಸ ಭವಿಷ್ಯದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿದು ಬಂದಿದೆ. ಹಾಗಾದ್ರೆ ಬೆಳಗ್ಗೆ ಏಳುವ ಮುನ್ನ ಹಾಸಿಗೆಯಲ್ಲಿ ಮೊಬೈಲ್ ಬಳಕೆಯಿಂದಾಗೋ ದುಷ್ಪರಿಣಾಮಗಳು ಏನೇನು ಅಂತಲೇ ತಿಳಿದುಕೊಳ್ಳೋಣ. ಇದು ಮೊದಲಿಗೆ ನಮ್ಮ ನಿದ್ರೆಗೆ ಅಡ್ಡಿಪಡಿಸಲಿದೆ. ಮಾನವನ ದೇಹಕ್ಕೆ 7 ಗಂಟೆಗಿಂತ ಹೆಚ್ಚು ಸಮಯ ನಿದ್ರೆ ಉತ್ತಮವಂತೆ. ಆದ್ರೆ ನಿತ್ಯ ಬೆಳಗ್ಗೆ ನೀವು ಮೊಬೈಲ್ ಬಳಕೆಯ ಅಭ್ಯಾಸ ಇಟ್ಕೊಂಡಿದ್ರೆ, ಒಂದ್ ವೇಳೆ ನೀವು ತಡವಾಗಿ ಮಲಗಿದ್ರೆ ಬೆಳಗ್ಗೆ ಬೇಗ ಎಚ್ಚರವಾಗುತ್ತೆ. ಇದಕ್ಕೆ ಮೊಬೈಲ್ ಬಳಕೆ ಕಾರಣವಾಗುತ್ತೆ. ಇಲ್ಲವೇ ಬೆಳಗ್ಗೆ ನೀವು ಎಚ್ಚರಗೊಂಡಾಗ ಮತ್ತೆ ಮಲಗುವ ಅವಕಾಶವಿದ್ರೂ ಈ ಮೊಬೈಲ್ ಬಳಕೆಯ ಕಾರಣ ನಿದ್ರೆ ಅರ್ಧದಲ್ಲೇ ಮೊಟಕುಗೊಳ್ಳುತ್ತೆ. ಕಣ್ಣಿನ ಹಾನಿಗೆ ಬಹುಮುಖ್ಯ ಕಾರಣ. ಬೆಳಗ್ಗೆ ಇನ್ನೂ ನಿಮ್ಮ ಕಣ್ಣುಗಳು ಬೆಳಕಿಗೆ ಹೊಂದಿಕೊಳ್ಳದ ಮೊದಲೇ ಮೊಬೈಲ್ ಬೆಳಕಿನ ಪರಿಣಾಮ ದೃಷ್ಟಿ ಹಾನಿಗೆ ಕಾರಣವಾಗಬಹುದು. ಇದು ಕಣ್ಣು ಆಯಾಸಗೊಳ್ಳಲು ಕಾರಣವಾಗುತ್ತೆ. ಇದು ತಲೆನೋವು, ಕಣ್ಣು ಉರಿ, ಕಣ್ಣಿನಿಂದ ನೀರು ಬರೋದು, ದೃಷ್ಟಿಯ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಇನ್ನು ಒತ್ತಡ ಮತ್ತು ಆತಂಕ ಹೆಚ್ಚಳ. ಸಾಮಾಜಿಕ ಮಾಧ್ಯಮ, ಸುದ್ದಿ ಮತ್ತು ಇಮೇಲ್ಗಳಿಂದ ಬಂದಿರುವ ಸಂದೇಶ ನಿಮಗೆ ಒತ್ತಡ ಹಾಗೂ ಆತಂಕ ಹೆಚ್ಚಳಕ್ಕೂ ಕಾರಣವಾಗಬಹುದು. ಇಲ್ಲವೇ ನೀವು ಮೊಬೈಲ್ ಆನ್ ಮಾಡಿದಾಗ ಕೆಟ್ಟ ಸುದ್ದಿ, ಅಹಿತಕರ ಘಟನೆಯಿಂದ ಆ ದಿನ ಆರಂಭವಾಗಬಹುದು. ಡೋಪಮೈನ್ ಬೇಸ್ ಲೈನ್ ಹೆಚ್ಚಿಸುತ್ತದೆ. ನಿಮ್ಮ ಡೋಪಮೈನ್ ಬೇಸ್ ಲೈನ್ ಅಥವಾ ನಿಮ್ಮ ಮೆದುಳು ಸಂತೋಷ ಅಥವಾ ತೃಪ್ತಿಯನ್ನು ಅನುಭವಿಸುವ ಸಲುವಾಗಿ ಸ್ವೀಕರಿಸುವ ಡೋಪಮೈನ್ ಪ್ರಮಾಣವು ನೀವು ಬೆಳಗ್ಗೆ ನಿಮ್ಮ ಫೋನ್ ಅನ್ನ ಮೊದಲು ಬಳಸಿದ್ರೆ ಹೆಚ್ಚಾಗಬಹುದು. ಇದು ನೀವು ದಿನವಿಡೀ ಸಾಮಾಜಿಕ ಮಾಧ್ಯಮದಿಂದ ಡೋಪಮೈನ್ ಮಟ್ಟ ತಲುಪಲು ಮತ್ತೆ ಮತ್ತೆ ಮೊಬೈಲ್ ಬಳಸುವಂತೆ ಮಾಡಬಹುದು. ಹಾಗಾದ್ರೆ ಬೆಳಗ್ಗೆ ಮೊಬೈಲ್ ಬಳಕೆ ನಿಯಂತ್ರಿಸೋದು ಹೇಗೆ? ಬೆಳಗ್ಗೆ ಎದ್ದ ಕೂಡಲೇ ನೀವು ಮೊಬೈಲ್ ಬಳಸೋದನ್ನ ಬಿಡಬೇಕು. ಅಂದ್ರೆ ನೀವು ಮಲಗುವಾಗಲೇ ಮೊಬೈಲ್ ದೂರ ಬಿಟ್ಟು ಮಲಗಬೇಕು. ಮಲಗಿದ್ದಲ್ಲೇ ಕೈಗೆ ಸಿಗುವಂತೆ ಮೊಬೈಲ್ ಇಟ್ಟುಕೊಳ್ಬೇಡಿ. ಈ ರೀತಿ 1 ವಾರ ನಿರಂತರವಾಗಿ ಮಾಡಿದ್ರೆ ಆಗ ನೀವು ಬೇಕು ಅಂದ್ರೂ ಮೊಬೈಲ್ ಬಳಸಲು ಮುಂದಾಗೋದಿಲ್ಲ. ಮೊಬೈಲ್ ಅಲಾರಾಂ ನಿಂದ ಏಳುವ ಅಭ್ಯಾಸ ಇದ್ರೆ ಬಿಟ್ಬಿಡಿ. ಯಾಕಂದ್ರೆ ನೀವು ಮೊಬೈಲ್ ನಲ್ಲಿ ಅಲಾರಾಂ ಇಟ್ಟು ಮಲಗಿದ್ರೆ ಬೆಳಗ್ಗೆ ಅದನ್ನು ಆಫ್ ಮಾಡಲು ಮೊಬೈಲ್ ಹಿಡಿಯಲೇ ಬೇಕಾಗತ್ತೆ. ಹೀಗಾಗಿ ನೀವು ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಏಳುವ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲವೇ ಅಲಾರಾಂಗಿಂದ ಬೇರೆ ಗೆಜೆಟ್ ಖರೀದಿಸಿ.